ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶಿವಾನಂದ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಬಸಲಿಂಗಪ್ಪ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ರಾಜನಾಯಕ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಅಧ್ಯಾಪಕ ಸನ್ಮಿತ್ರರೇ ಹಾಗೂ ಶಿಬಿರಾರ್ಥಿಗಳಾಗಿರ್ತಕ್ಕಂಥ ಅರುಣ್ ಸರ್ ಅವರೇ ಹಾಗೂ ಶಿಬಿರಾರ್ಥಿಗಳೇ, ಇಲ್ಲಿವರೆಗೂ ಕೂಡ ಒಂದು ಶಿಬಿರ ಅಂತಕ್ಕಂಥದ್ದು ಅತಿ ಹೆಚ್ಚಿನ ರೀತಿಯಲ್ಲಿ ಸಕ್ಸಸ್ ಆಗಿದೆ ಅಂತಂದರೆ ಈ ಒಂದು ಗ್ರಾಮಸ್ಥರ ಸಹಕಾರ ಅಂತಲೇ ಹೇಳಬೇಕು. ಯಾಕಂತಂದರೆ ಗ್ರಾಮ ಚಿಕ್ಕದಾಗಿರ್ಬೋದು, ಆದರೆ ಅವ್ರ ಸಹಕಾರ ಅಂತಕ್ಕಂಥದ್ದು ಸಾಕಷ್ಟು ಕಡೆ ನಮಗೆ ಸಿಕ್ಕಿದೆ. ದಾನ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಶ್ರಮದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಹಕಾರ ಇರ್ಬೋದು. ಹಾಗೆ ನಿಮಗೆ ಈ ಶಾಲೆ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಾರೆ ರಾಜನಾಯಕ್ ಸರ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಒಂದು ಕೈಯನ್ನು ಜೋಡಿಸಿ ಇವತ್ತು ಕ್ಯಾಂಪನ್ನು ಯಶಸ್ವಿ ಹತ್ರ ಕೊಂಡೊಯ್ಯಲಿಕ್ಕೆ ಸಹಕಾರಿ ಆಗಿರ್ತಕ್ಕಂಥ ನಮ್ಮ ಗ್ರಾಮಸ್ಥರು, ಮುಖ್ಯೋಪಾಧ್ಯಾಯರು ಮತ್ತು ನಮ್ಮೆಲ್ಲ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅರುಣ್ ಸರ್ ಅವರು, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಕ್ಯಾಂಪ್ಗೆ ನಿರಂತರವಾಗಿ ಸಹಕಾರವನ್ನು ತುಂಬಿ ನಿರಂತರವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ನಾಗೇಂದ್ರಪ್ಪ ಸರ್ ಅವರು, ಈ ಒಂದು ರಿಸರ್ಚ್ ಪರ್ಸನ್ನಿಂದ ಹಿಡಿದು ಈ ಒಂದು ಶಾಲೆಗೆ ಬರಲಿಕ್ಕೆ ದಾರಿಯನ್ನು ತೋರಿಸ್ಕೊಂಡು ಬಂದು ಈಗ ಮನೆ ಬಿಡೋವರೆಗೂ ಕೂಡ ಅವರು ನಮ್ಮ ಕೈ ಜೊತೆ ಇದ್ದರು. ಸೊ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಅವರೆಲ್ಲರನ್ನ ಸೇರಿಸಿ ಒಂದು ಕೈಯಾಗಿ ಒಂದು ಇಡಿಯಿಂದ ಕೈಯಿಂದ ಒಂದು ದೊಡ್ಡ ಗ್ರಾಮಕ್ಕೆ ನಾವೇನೋ ನಮ್ಮ ಉದ್ದೇಶ ಇತ್ತೋ ಆ ಉದ್ದೇಶವನ್ನು ಈ ಗ್ರಾಮದಲ್ಲಿ ಬಿತ್ತಿದ್ದೀವಿ. ಆ ಗ್ರಾಮ ಅಷ್ಟೇ ಸ್ವಚ್ಛವಾಗಿರಲಿ ಅಂತ ಹೇಳ್ತಾ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ NSS.